ಇವರ ಬಹುನಿರೀಕ್ಷೆಯ ಚಿತ್ರ ರಿಲೀಸ್ ಆಗಿದೆ, ಅದೇ 45 ಸಿನಿಮಾ ಆರಂಭದಿಂದನೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಈಗ ಅದಕ್ಕೆ ತೆರೆ ಬಿದ್ದಿದೆ. 45 ಸಿನಿಮಾ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಮಜವಾದ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆ ಮಜವಾದ ಸಿನಿಮಾ ಅಂತ ಹೇಳ್ತೀನಿ ಅಂತಂದರೆ, ಮೊದಲನೇದಾಗಿ ಇಲ್ಲಿ 3 ಸ್ಟಾರ್ಗಳು ಸಂಗಮ ಆಗಿದೆ. ಒಂದು ಉಪೇಂದ್ರ, ಶಿವರಾಜ್ ಕುಮಾರ್ ಮತ್ತು ರಾಜ್ ಬಿ ಶೆಟ್ಟಿ. ಅವರ ಜೊತೆಗೆ ಅರ್ಜುನ್ ಜನ್ಯ ಅವರ ನಿರ್ದೇಶನ. ಸೊ ಅರ್ಜುನ್ ಜನ್ಯ ಒಬ್ಬ ಸಂಗೀತ ನಿರ್ದೇಶಕರಾಗಿ ಒಂದು ಸಿನಿಮಾವನ್ನು ಹೇಗೆ ಕಟ್ಟಿಕೊಡ್ತಾರೆ ಅನ್ನೋ ಪ್ರಶ್ನೆಗಳು ಎಲ್ಲರಲ್ಲೂ ಇತ್ತು. ಸೊ ಟ್ರೈಲರ್ನಲ್ಲೇ ಒಂದಿಷ್ಟು ಕದರ್ನ ತೋರಿಸಿದರು. ಆದರೆ ಇಡೀ ಸಿನಿಮಾದಲ್ಲಿ ಆ ಕದರ್ ಮತ್ತಷ್ಟು ಕಳೆ ಕಟ್ಟಿದೆಯಾ ಅನ್ನೋ ಪ್ರಶ್ನೆ ನಿಮಗೆ ಎದುರಾಗ್ಬೋದು. ನಿಜಕ್ಕೂ ಆ ಕದರ್ ಇದ್ದೇ ಇದೆ. ಸೊ ಆ ಕದರ್ ನೋಡಬೇಕು ಹೇಗಿದೆ ಅನ್ನೋ ಕುತೂಹಲಕ್ಕಾದರೂ 45 ಸಿನಿಮಾನ ನೀವು ಮಿಸ್ ಮಾಡದೆ ನೋಡಬೇಕು. ಆರಂಭದಿಂದ ಅಂತ್ಯದವರೆಗೂ ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ. ಆದರೆ ಮೊದಲರ್ಧ ಇನ್ನೇನೋ ಬೇಕಿತ್ತು ಅಂತ ಅನಿಸ್ಬೋದು. ಆದರೆ ಮೊದಲರ್ಧ ನೋಡೋರಿಗೆ ಒಂದಿಷ್ಟು ಗೊಂದಲಗಳು ಆಗೋದು ಸಹಜ. ಆದರೆ ಆ ಗೊಂದಲಗಳಿಗೆ ಈ ದ್ವಿತೀಯಾರ್ಧದಲ್ಲಿ ಒಂದೊಂದೇ ಉತ್ತರ ಕೊಡುವಂಥ ಪ್ರಯತ್ನವನ್ನು ಅರ್ಜುನ್ ಜನ್ಯ ಮಾಡ್ತಾ ಹೋಗಿದ್ದಾರೆ. ಸೊ ಎಂಟೈರ್ ಸಿನಿಮಾ ಬಗ್ಗೆ ಹೇಳಬೇಕಾಗಿದೆ. ಇದು ಧರ್ಮ ಮತ್ತು ಕರ್ಮ ಫಲಗಳ ಆಧಾರಿತ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರ್ತೀವಿ, ಆತ್ಮ, ಒಬ್ಬ ವ್ಯಕ್ತಿ ಸತ್ತರೆ ಅವನ ಆತ್ಮ ಎಲ್ಲೋಗುತ್ತೆ, ಏನು ಮಾಡುತ್ತೆ ಅನ್ನೋ ಚರ್ಚೆಗಳು ನಡೀತವೆ. ಸೊ ಸಿನಿಮಾದಲ್ಲೂ ಕೂಡ ಒಂದು ಆತ್ಮ ಕಥೆ ಅಂತಲೇ ಹೇಳ್ಬೋದು. ಒಂದು ಆತ್ಮಕಥೆ ಮತ್ತು ಇಡೀ ಸಿನಿಮಾದ ಹೈಲೈಟ್ ಅಂತಂದರೆ ಒಂದು ನಾಯಿ. ಸೊ ಏನಿದು ನಾಯಿ ಅನ್ನೋ ಪ್ರಶ್ನೆಗೆ ನೀವು ಮತ್ತೆ ಸಿನಿಮಾ ನೋಡಲೇಬೇಕು. ಒಂದು ನಾಯಿ ಇಡೀ ಸಿನಿಮಾದ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಆ ನಾಯಿಯೇ ನಡೆತಕ್ಕಂಥ ಒಂದು ಇನ್ಸಿಡೆಂಟು ಇಡೀ ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಏನು ಸಿನಿಮಾದ ವಿಶೇಷತೆ ಅಂತ ಹೇಳಿದ್ರೆ, ಇಡೀ ಸಿನಿಮಾದ ವಿಶೇಷತೆ ಅಂತಂದರೆ ಗ್ರಾಫಿಕ್. ಸೊ ಇಡೀ ಸಿನಿಮಾದಲ್ಲಿ ನಿಮಗೆ ಹೆಚ್ಚು ಮನರಂಜಿಸೋದೇ VFX ಮತ್ತು ಗ್ರಾಫಿಕ್ಸು. ಸಾಮಾನ್ಯವಾಗಿ ಒಂದಷ್ಟು ಸಿನಿಮಾಗಳಲ್ಲಿ ಗ್ರಾಫಿಕ್ಸು 5 ನಿಮಿಷ, 2 ನಿಮಿಷ, 10 ನಿಮಿಷ, 8 ನಿಮಿಷ ಬರುತ್ತೆ. ಆದರೆ ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ನೋಡಿದವರಿಗೆ ನಿಮಗೆ ಗ್ರಾಫಿಕ್ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಅದ್ಭುತವಾಗಿ ಗ್ರಾಫಿಕ್ ಡಿಸೈನನ್ನು ಇಲ್ಲಿ ಮಾಡಲಾಗಿದೆ. ಸೊ ಅದು ಯಾವ ರೀತಿ ಅನ್ನೋದಕ್ಕೆ ನೀವು ದೊಡ್ಡ ಪರದೆ ಮೇಲೆ ನೋಡಿ ಆನಂದಿಸಬೇಕು. ಸೊ ಇಲ್ಲಿ ಬಹಳಷ್ಟು ವಿಶೇಷಗಳು ಈ ಸಿನಿಮಾದಲ್ಲಿ ಇವೆ. ಒಂದು ನಾಯಿ ಅಪಘಾತದಲ್ಲಿ ಸಾವಿಗೀಡಾಗುತ್ತೆ. ಆ ನಾಯಿಗೆ ಯಾರು ಅಪಘಾತ ಮಾಡಿರ್ತಾರೆ ಅವನನ್ನು ಸಾಯಿಸಬೇಕು. ಆ ಸಾಯಿಸುವಂಥ ಪಾತ್ರವನ್ನು ಮಾಡಿರೋದು ಉಪೇಂದ್ರ ಅವರು ಇಲ್ಲಿ ರಾಯಪ್ಪ ಅನ್ನೋ ಪಾತ್ರ ಮಾಡಿದ್ದಾರೆ. ಸೊ ಇಲ್ಲಿ ರಾಜ್ ಬಿ ಶೆಟ್ಟಿ ಅವರು ವಿನಯ್ ಅನ್ನೋ ಪಾತ್ರ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ನಾಯಿನ ಆಕ್ಸಿಡೆಂಟಲ್ಲಿ ಸಾಯಿಸ್ತಾರೆ. ಸೊ ಆ ನಾಯಿ ಸತ್ತಾದಮೇಲೆ ಆ ನಾಯಿ ಸಾಕಿರ್ತಕ್ಕಂಥ ರಾಯಪ್ಪ ಅಂದರೆ ಉಪೇಂದ್ರ ಅವರು ಅವ್ರನ್ನ ಎತ್ತಕೊಂಡು ಬಂದು ಅವನಿಗೆ ಹಿಂಸೆ ಕೊಟ್ಟು 45 ದಿನಗಳ ಗಡುವು ಕೊಡ್ತಾರೆ. ಆ 45 ಗಡುವು ಏನು ಅಂತಂದರೆ, 45ನೇ ದಿನಕ್ಕೆ ನಾನು ಕೂಡ ನೀನು ನನ್ನ ನಾಯಿಯನ್ನು ಸಾಯಿಸಿದೆ ಅಂದರೆ, ನಾಯಿ ಅಂದರೆ ನನ್ನ ತಾಯಿನ ಕೊಂದಿದೆಯಾ, ಸೊ ನಾನು ನಿನ್ನನ್ನು 45 ದಿನದಲ್ಲಿ ಕೊಲ್ತೀನಿ ಅಂಥೇಳಿ ಒಂದು ಮಾತನ್ನು ಹೇಳಿ ಕಳಿಸ್ತಾರೆ. ಸೊ 45 ಡೇಸಲ್ಲಿ ಅವರು ನರಕ ಯಾತನೆಯನ್ನು ಅನುಭವಿಸ್ತಾರೆ. ಅದು ಯಾವ ರೀತಿ ಅನುಭವಿಸ್ತಾರೆ, ಆ 45 ಡೇಸಲ್ಲಿ ಅವರು ಸಾಯ್ತಾರ ಅಥವಾ ಆ 45 ಡೇಸಲ್ಲಿ ಯಾರು ಬಂದು ಅವರನ್ನು ಕಾಪಾಡ್ತಾರೆ, ಇದು ಈ ಸಿನಿಮಾದ ಒಟ್ಟಾರೆಯ ತಾತ್ಪರ್ಯ ಅಂತ ಹೇಳ್ಬೋದು. ಇಲ್ಲಿ ಗರುಡ ಪುರಾಣದ ಒಂದಿಷ್ಟು ಅಂಶಗಳು ಕೂಡ ಬರ್ತಾ ಹೋಗ್ತವೆ. ಸೊ ಎಲ್ಲೋ ಒಂದು ಕಡೆಗೆ ಆಧ್ಯಾತ್ಮದ ವಿಷಯಗಳು ಕೂಡ ಇಲ್ಲಿ ಬರ್ತಾ ಹೋಗ್ತವೆ. ಸೊ ಒಂದು ಆತ್ಮ ಸತ್ತಾಗ ಎಲ್ಲೋಗುತ್ತೆ, ಆತ್ಮ ಅಕಸ್ಮಾತ್ ಆ ದೇಹಕ್ಕೆ ಮತ್ತೆ ಹೋಗಬೇಕು ಅಂತಂತಂದರೆ ಯಾರು ಬಿಡಲ್ಲ. ಯಮಕಿಂಕರು ಕರ್ಕೊಂಡು ಹೋಗ್ತಾರೆ ದೇವಲೋಕಕ್ಕೆ. ಅಲ್ಲಿ ಯಮ ಶಿಕ್ಷೆ ಕೊಡ್ತಾನೆ. ಸೊ ಯಮ ಶಿಕ್ಷೆ ಕೊಡೋಕ್ಕಿಂತ ಮೊದಲು ಆ ಆತ್ಮನ ಮತ್ತೆ ಕೆಳಗೆ ಹಾಕ್ತಾನೆ. ಸೊ ಆ ಆತ್ಮ 45 ದಿನ ಹೆಂಗೆ ಒದ್ದಾಡುತ್ತೆ ಅನ್ನೋದಿದೆಯಲ್ಲ, ಅದು ಬಹಳ ವಿಶೇಷವಾಗಿ ಕಾಲ್ಪನಿಕ ಕಥೆ ಆದರೂ ಕೂಡ ಅದ್ಭುತವಾಗಿ ಇಲ್ಲಿ ಹೇಳುವಂಥ ಅಥವಾ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಅರ್ಜುನ್ ಜನ್ಯ ಮಾಡಿದ್ದಾರೆ. ವಿಶೇಷ ಅಂತಂದರೆ ಅರ್ಜುನ್ ಜನ್ಯ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು. ಇಲ್ಲಿ ಹಾಡುಗಳನ್ನು ಅದ್ಭುತವಾಗಿ ಕಟ್ಟಿಕೊಡುವಂಥ ಪ್ರಯತ್ನ ಮಾಡ್ಬೋದಿತ್ತು. ಆದರೆ ಎಲ್ಲೋ ಒಂದು ಕಡೆಗೆ ಆ ನಿರಾಸೆ ಇದ್ದೇ ಇದೆ. ಆದರೆ ಪ್ರಮೋಷನ್ ಸಲುವಾಗಿ ಒಂದು ಹಾಡನ್ನು ಈಗಾಗಲೇ ನೀವು ನೋಡಿದಿರಿ. ಆ ಹಾಡು ಸಿನಿಮಾದಲ್ಲಿ ಇರಲ್ಲ, ಮೊದಲೇ ಕೂಡ ಚಿತ್ರತಂಡ ಹೇಳಿತ್ತು. ಆದರೂ ಕೂಡ ಅಲ್ಲಲ್ಲಿ ಬಿಟ್ ಸಾಂಗ್ ಇಲ್ಲಿ ಕೇಳಿಸ್ತಾ ಹೋಗ್ತದೆ. ಒಂದಷ್ಟು ಭಾವುಕತೆ ಕೂಡ ಇಲ್ಲಿದೆ. ಒಂದಷ್ಟು ಸಿನಿಮಾದ ಹಾಸ್ಯ ಪ್ರಸಂಗಗಳು ಕೂಡ ಇಲ್ಲಿ ಕಾಣ್ತವೆ. ಇಡೀ ಸಿನಿಮಾವನ್ನು ಅದ್ಭುತವಾಗಿ ಕಟ್ಕೊಡುವಂಥ ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ನಿಮಗೆ ನೋಡ್ತಾ ಹೋದರೆ ಸಿನಿಮಾದ ಅದ್ದೂರಿ ಬಜೆಟ್ ಇಲ್ಲಿ ನಿಮಗೆ ಕಾಣುತ್ತೆ. ಸೊ ಯಾವುದಕ್ಕೂ ಕೊರತೆ ಇಲ್ಲದಂತೆ ಸಿನಿಮಾ ತೆರೆ ಮೇಲೆ ಮೂಡಿ ಬಂದಿದೆ. ಒಟ್ಟಾರೆ ಹೇಳಬೇಕಂತಂದರೆ ಇಲ್ಲಿ ಟೆಕ್ನಿಕಲಿ ತುಂಬ ಸೌಂಡ್ ಮಾಡಿದೆ. ಸತ್ಯ ಹೆಗಡೆ ಅವರ
ಕ್ಯಾಮ್ರಾ ಕೆಲಸ ಇದೆಯಲ್ಲ ಅದು ಸಿನಿಮಾದ ಮತ್ತೊಂದು ಹೈಲೈಟ್ ಅಂತಲೇ ಹೇಳ್ಬೋದು. ಉಳಿದಂತೆ ಮ್ಯೂಸಿಕ್ಕು, ಸೊ ನಾನು ಆಗಲೇ ಹೇಳ್ದಂಗೆ ಅರ್ಜುನ್ ಜನ್ಯ ಅವರೇ ಇಲ್ಲಿ ನಿರ್ದೇಶನ ಮಾಡಿರೋದ್ರಿಂದ ಅವರ ಸಿನಿಮಾಗೆ ಅವರೇ ಸಂಗೀತ ಕೊಟ್ಟಿದ್ದಾರೆ. ಸಂಗೀತದ ಜೊತೆಗೆ ಹಿನ್ನೆಲೆ ಸಂಗೀತ ಅದು ಬೇರೆ ರೀತಿಯ ಸೌಂಡ್ ಮಾಡಿದೆ. ಸೊ ಅಲ್ಲಲ್ಲಿ ಆ ದೃಶ್ಯಗಳು ಬಂದಾಗ ಹಿನ್ನೆಲೆ ಸಂಗೀತದ ಜೊತೆಗೆ ಹಿನ್ನೆಲೆ ಹಾಡುಗಳು ಕೇಳಿಬರ್ತವೆ. ಎಲ್ಲೋ ಒಂದು ಕಡೆಗೆ ಆ ಹಿನ್ನೆಲೆ ಹಾಡುಗಳು ಬೇಕಾ ಬೇಡ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಆದರೂ ಕೂಡ 45 ಸಿನಿಮಾ ಒಂದು ಬೇರೆ ಲೋಕ, ಬೇರೆ ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತೆ. ನಿಮಗೆ ಇಡೀ ಸಿನಿಮಾ ಮೊದಲ ಅರ್ಧ ಏನು ನಿಮಗೆ ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ, ದ್ವಿತೀಯ ಅರ್ಧದಲ್ಲಿ ಬೇರೆ ರೀತಿಯ ಗೊಂದಲ ಮತ್ತು ಕುತೂಹಲವನ್ನು ಕೂಡ ಹೆಚ್ಚಿಸ್ತಾ ಹೋಗುತ್ತೆ. ಯಾಕೆ ಗೊಂದಲ ಅಂದರೆ ಮುಂದೆ ಏನಾಗುತ್ತೆ, ಸೊ ಈ ಇನ್ಸಿಡೆಂಟ್ ಆಗಬಹುದಾ ಅಥವಾ ಆಗದೇ ಇರ್ಬೋದಾ ಅನ್ನೋ ಗೊಂದಲ. ಇನ್ನು ಕುತೂಹಲ ಅಂತಂದರೆ ಏನೆಲ್ಲ ಆಗಬಹುದು, ಸೊ ಆ ಘಟನೆ ಮತ್ತೆ ಮರುಕಳಿಸ್ಬೋದಾ, ಇನ್ಯಾರು ಬಂದರೆ ಅವ್ರು ಸೇವ್ ಮಾಡ್ತಾರಾ, ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಕುತೂಹಲ ಬಂದು ಹೋಗ್ತವೆ. ಅದೇನೇ ಇದ್ದರೂ ಕೂಡ ದ್ವಿತೀಯ ಅರ್ಧ ಏನು ಸಿನಿಮಾ ಇದೆ, ದ್ವಿತೀಯ ಅರ್ಧದಲ್ಲಿ ಇಡೀ ಸಿನಿಮಾ ನಿಂತಿದೆ. ಅದ್ಭುತವಾದಂಥ ಗ್ರಾಫಿಕ್ಸ್ ಇಲ್ಲಿ ನೀವು ನೋಡ್ಬೋದು. ಇನ್ನು ಇಡೀ ಸಿನಿಮಾದಲ್ಲಿ 3 ಜನ ಸ್ಟಾರ್ಗಳು ಏನಿದ್ದಾರೆ, ಒಬ್ರಿಗೊಬ್ಬರು ನಾನು ನೀನು ಅನ್ನೋ ರೀತಿಯಲ್ಲಿ ಜಿದ್ದಿಗೆ ಬಿದ್ದಿರುವಂತೆ ನಟಿಸಿದ್ದಾರೆ. ಸೊ ಮೊದಲನಾಗಿ ನಟನೆ ಬಗ್ಗೆ ಹೇಳಬೇಕಂತಂದರೆ ರಾಜ್ ಬಿ ಶೆಟ್ಟಿ ಅವರು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಬೇರೆ ಬೇರೆ ಪಾತ್ರಗಳ ಮೂಲಕ ಅವರು ಗಮನ ಸೆಳೆದಿದ್ದಾರೆ. ಸೊ ಇಲ್ಲಿ ಎಲ್ಲ ಒಂದು ಕಡೆಗೆ ಸ್ವಲ್ಪ ಅವರ ಪಾತ್ರ ಬೇರೆ ರೀತಿ ಅಂತ ಅನ್ನಿಸ್ತದೆ. ನೋಡಿದವರಿಗೆ ಇದು ಒಂದು ಮಟೆಯ ಕಥೆನ ಅಂತ ಅನಿಸ್ಬೋದು, ಆದರೆ ಅಲ್ಲ, ಇದು ಆತ್ಮದ ಕತೆ. ಸೊ ಒಬ್ಬ ಆತ್ಮ ಕಥೆನ ಹೇಗೆ ಹೇಳ್ತಾ ಹೋಗ್ತಾರೆ ಅನ್ನೋದು ಭಾಳ ವಿಶೇಷವಾಗಿದೆ. ಅಲ್ಲಲ್ಲಿ ಭಾವಕಥೆನ ವ್ಯಕ್ತಪಡಿಸ್ತಾರೆ, ಒಂದೊಂದು ಕಡೆಗೆ ಹಾಸ್ಯನೂ ಕೂಡ ಇಲ್ಲಿ ಮೇಳೈಸಿದೆ. ಅದರ ಜೊತೆಗೆ ಮುಂದುವರೆದ ಭಾಗವಾಗಿ ನೋಡೋದಾದರೆ ರಾಯಪ್ಪ ಪಾತ್ರದ ಮೂಲಕ ಉಪೇಂದ್ರ ಅವರಲ್ಲಿ ಮಿಂಚಿದ್ದಾರೆ. ಸೊ ಪಕ್ಕ ರಗಡಾಗಿ ಕಲರ್ ಲುಕ್ನಲ್ಲಿ ಉಪೇಂದ್ರ ಇಲ್ಲಿ ಕಾಣಿಸ್ಕೊಳ್ತಾರೆ. ಇಡೀ ಸಿನಿಮಾವನ್ನು ಆವರಿಸ್ಕೊಂಡಿದ್ದರೂ ಕೂಡ ಅವರ ಕಣ್ಣುಗಳು, ಅವರ ಹಾವಭಾವ ಎಲ್ಲವೂ ಕೂಡ ಅವರ ಫ್ಯಾನ್ಸ್ಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಅಷ್ಟು ಅದ್ಭುತವಾಗಿ ಅವರಿಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ಶಿವರಾಜ್ ಕುಮಾರ್ ಬಗ್ಗೆ ಹೇಳಲೇಬೇಕು. ಶಿವರಾಜ್ ಕುಮಾರ್ ಈ ಸಿನಿಮಾದ ಕಣ್ಣು ಅಂತಲೇ ಹೇಳ್ಬೋದು. ಯಾಕಂದರೆ ಸಿನಿಮಾದ ಹಾರ್ಟ್ ಅವರೇ. ಯಾಕಂದರೆ ಇಡೀ ಸಿನಿಮಾದಲ್ಲಿ ಅವರ ಸುತ್ತನೇ ಕತೆ ಸಾಗ್ತದೆ. ಸೊ ಶಿವರಾಜ್ ಕುಮಾರ್ ಅವರು ಇಲ್ಲಿ ಏನು ಪಾತ್ರ ಮಾಡಿದ್ದಾರೆ ಅನ್ನೋದು ಭಾಳ ಸಸ್ಪೆನ್ಸು. ಸೊ ಇಲ್ಲಿ ವಿಶೇಷ ಅಂದರೆ ಸುಧಾರಾಣಿ ಕೂಡ ಇದ್ದಾರೆ, ಶಿವರಾಜ್ ಕುಮಾರ್ ಇದ್ದಾರೆ. ಅಲ್ಲಿ ಸುಧಾ, ಇಲ್ಲಿ ಶಿವು. ಸೊ ಇಬ್ಬರು ಜೋಡಿ ಹೇಗೆ ವರ್ಕೌಟ್ ಆಗಿದೆ ಅನ್ನೋದು ಕೂಡ ನೀವು ತೆರೆ ಮೇಲೆ ನೋಡಬೇಕು. ಒಟ್ಟಾರೆ ಕ್ಲೈಮ್ಯಾಕ್ಸ್ ಬಂದಾಗ ಆ 3 ಪಾತ್ರಧಾರಿಗಳು ಕೂಡ ಒಂದೆಡೆ ಸೇರ್ತವೆ. ಆ ಕ್ಲೈಮ್ಯಾಕ್ಸ್ ಅಂಶ ಆಮೇಲೆ 11 ಅವತಾರದಲ್ಲಿ ಶಿವರಾಜ್ ಕುಮಾರ್ನ ಇಲ್ಲಿ ಕಾಣ್ಬೋದು. ವಿಶೇಷ ಅಂದರೆ ಈಗಾಗಲೇ ನೀವು ನೋಡಿರ್ತಕ್ಕಂಥ ಒಂದು ಅರ್ಧ ನಾರೀಶ್ವರ ಪಾತ್ರ ಇದೆಯಲ್ಲ, ಅದು ಸಿನಿಮಾದ ಮತ್ತೊಂದು ಹೈಲೈಟ್ ಅಂತ ಹೇಳ್ಬೋದು. ಸೊ ಶಿವಣ್ಣ ಅವ್ರನ್ನ ಬೇರೆ ಬೇರೆ ರೂಪದಲ್ಲಿ ನೋಡುವಂಥ ಸಾಧ್ಯತೆಗಳು ನೀವು ಮಿಸ್ ಮಾಡಿಕೊಡ್ಬೇಡಿ. ಯಾಕೆ ಅಂತಂದರೆ ಸಿನಿಮಾ ಸೆಕೆಂಡ್ ಹಾಫ್ ನೋಡಿದಾಗ ನಾವೆಲ್ಲೋ ತೆಲುಗು ಸಿನಿಮಾ, ತಮಿಳು ಸಿನಿಮಾ ಅಥವಾ ಹಾಲಿವುಡ್ ಸಿನಿಮಾಗಳ ಬಗ್ಗೆ ಎಲ್ಲ ಮಾತಾಡ್ತೀವಿ. ಸೊ ಆ ರೀತಿಯ ಗ್ರಾಫಿಕ್ನ ನಾವು ಇಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಪ್ರಯತ್ನ ಈ ಕನ್ನಡ ಸಿನಿಮಾದ ಮೂಲಕ ಆಗಿದೆ. 45 ನಿಜಕ್ಕೂ ಎಲ್ಲರ ಮನಸ್ಸಿಗೆ ನಾಟುವಂಥ ಕತೆ. ಯಾಕಂದರೆ ಆ ಕಥೆನ ಅರ್ಥ ಮಾಡ್ಕೊಂಡವರಿಗೆ ಜೀವನ ಎಷ್ಟು ಮುಖ್ಯ, ಜೀವನ ಇರುವಷ್ಟು ಜೀವನದಲ್ಲಿ ಯಾರ್ಯಾರು ಹೇಗೆ ಯಾರ್ಯಾರನ್ನ ಎಷ್ಟೆಷ್ಟು ಪ್ರೀತಿಸಬೇಕು, ಇರುವಷ್ಟು ದಿನಗಳನ್ನು ಆ ಕ್ಷಣವನ್ನು ಅದ್ಭುತವಾಗಿ ಕಳಿಬೇಕು ಅನ್ನೋ ಥಾಟ್ ಇದೆಯಲ್ಲ, ಅದು ಬಹಳ ಮುಖ್ಯ. ಸೊ ಅರ್ಜುನ್ಯ ಅವರ ಥಾಟಿಗೆ ಒಂದು ಸಲಾಮ್ ಅಂತ ಹೇಳಬೇಕು. ಯಾಕಂದರೆ ಅವರ ಥಾಟ್ ಚೆನ್ನಾಗಿದೆ, ಆದರೆ ಇನ್ನೊಂದಿಷ್ಟು ಸಿನಿಮಾ ನಿರೂಪಣೆ ಶೈಲಿ ಆಗಿರ್ಬೋದು ಅಥವಾ ಅವು ಹೇಳುವ ಪ್ರಯತ್ನ ಆಗಿರ್ಬೋದು ಒಂದಿಷ್ಟು ಗ್ರಿಪ್ಪಾಗಿ ಇಟ್ಕೊಂಡು ಹೇಳಿದಿದ್ರೆ ಇನ್ನೂ ಅದ್ಭುತವಾಗಿ ರುಚಿಸ್ತಾ ಇತ್ತು. ಆದರೂ ಪರವಾಗಿಲ್ಲ, ಸಿನಿಮಾದ ಸೆಕೆಂಡ್ ಹಾಫ್ ಇದೆಯಲ್ಲ, ಆ ಸಿನಿಮಾನೇ ಇಡೀ ಸಿನಿಮಾನ ಎತ್ತಿ ನಿಲ್ಲಿಸುವಂಥ ಎಲ್ಲ ತಾಕತ್ತು ಈ ಸಿನಿಮಾಗಿದೆ. ಸೊ ಒಟ್ಟಾರೆ ಒಂದೇ ಒಂದು ಸಣ್ಣ ನಿರಾಸೆ ಅಂತಂದರೆ ಸಿನಿಮಾದಲ್ಲಿ ಹಾಡುಗಳನ್ನು ಕಟ್ಟಿಕೊಡುವಂಥ ಪ್ರಯತ್ನ ಮಾಡ್ಬೋದಿತ್ತು. ಇಲ್ಲಿ ರಾಜ್ ಬಿ ಶೆಟ್ಟಿ ಅವರ ಒಂದು ಸಣ್ಣ ಪ್ರೇಮ ಕಹಾನಿ ಕೂಡ ಇದೆ. ಆ ಪ್ರೇಮ ಕಹಾನಿ ಜೊತೆಗೆ ಒಂದು ಅದ್ಭುತವಾದ ಮೆಲೋಡಿ ಸಾಂಗ್ ಕಟ್ಬೋದಿತ್ತು ಅಂತ ಇಲ್ಲಿ ಎಲ್ಲ ಒಂದಿಷ್ಟು ಪ್ರೇಕ್ಷಕರು ಕೂಡ ಮಾತಾಡ್ತಾರೆ. ಅದೇನೇ ಇದ್ದರೂ 45 ಕನ್ನಡದಲ್ಲಿ ಒಂದು ಬೇರೆ ಆಯಾಮದ ಸಿನಿಮಾ ಅಥವಾ ಬೇರೆ ಯೋಚನಾ ಲಹರಿಯ ಸಿನಿಮಾ ಅಂತಲೇ ಹೇಳ್ಬೋದು. 45 ಏನು ಇದು ನಂಬರ ಅನ್ನೋ ಕುತೂಹಲ ಪ್ರಶ್ನೆ ಇದ್ದವರಿಗೆ ಇದು ಏನಿಲ್ಲ, 45 ದಿನಗಳ ಒಂದು ಟಾರ್ಗೆಟು. ಆ ಟಾರ್ಗೆಟಲ್ಲಿ ಆ ವ್ಯಕ್ತಿ ಬದುಕ್ತಾನ ಸಾಯ್ತಾನ ಅನ್ನೋದಿದೆಯಲ್ಲ, ಅದು ಭಾಳ ವಿಶೇಷ. ಸೊ ಈ ಪ್ರಶ್ನೆ ಅಥವಾ ಕುತೂಹಲ ನಿಮಗಿದ್ರೆ ಒಂದ್ಸರಿ 45ನ ನೋಡ್ಕೊಂಬನ್ನಿ. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಡ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ.
ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.